ಎಲ್ರಿಗೂ ನಮಸ್ಕಾರ. ಇವತ್ತು ನಾವು ಹೋಗಿದ್ದೆ ಹಸಿಕಲ್ಗೆ ಅಡುಗೆ ಮಾಡೋಕ್ಕೆ. ಒಂದು 20 ಜನಕ್ಕೆ ಹೋಗಿದ್ರೆ, ಮಧ್ಯಾಹ್ನ ಊಟ 20 ಜನಕ್ಕೆ, ರಾತ್ರಿ ಊಟ ಒಂದು 30 ಜನಕ್ಕೆ ಮಾಡೋಕ್ಕೆ ಹೋಗಿದ್ವಿ. ಕಡುಬು ಕೂಡ ಮಧ್ಯಾಹ್ನ ಊಟಕ್ಕೆ ಬೇಕು ಅಂದರು. ಮನೆಯವ್ರಿಗೆ ಮಾತ್ರ ಮಧ್ಯಾಹ್ನ ಊಟ ಇದ್ದಿದ್ದು. ಕಡುಬು ಕೂಡ ಮಾಡಿಕೊಟ್ಟೆ. ಕಡುಬು ಅನ್ನ ರಸ ನುಗ್ಗೆಕಾಯಿ ರಸ ಮಾಡಿಕೊಟ್ಟೆ. ಎಲ್ಲ ಸ್ವಲ್ಪ ಲೇಟಾಗೋಯಿತು. ಸ್ವಲ್ಪ ಫುಲ್ ಗರಮ್ ಆಗಿದ್ರು. ಸ್ವಲ್ಪ ಲೇಟಾಗೋಯಿತು. ಮತ್ತು ಸಾಯಂಕಾಲ ಹೋಗಿ ಐಟಮೆಲ್ಲ ತಗೊಂಬಂದೆ. ನಾವೇ ಹೋಗ್ಬಿಟ್ಟು ಅಂಗಡಿಗೆ ಹೋಗ್ಬಿಟ್ಟು ಮತ್ತು ಉಪ್ಪಿಟ್ಟು, ಮೈಸೂರು ಬೋಂಡ, ಬಜ್ಜಿ, ಚಟ್ನಿ, ಕಡುಬು ನೈಟ್ಗೆ ಅಷ್ಟು ಐಟಮ್ ಮಾಡಿದರೆ. ಬಜ್ಜಿ ಕೂಡ ಆಫ್ರೆಶ್ ಮಾಡ್ತಾಯಿದ್ರು. ನಾನು ಕಡುಬು ಕೂಡ ಈ ಕಡೆ ಎಲ್ಲ ಇದು ಮಾಡ್ಕೊತ ಇದ್ದೆ. ನೈಟ್ ಊಟಕ್ಕೆ ಕಡುಬು ತುಂಬ ಚೆನ್ನಾಗಿ ಬಂದಿದೆ. ಕಡುಬೆಲ್ಲ ಲೇಟಾಗಿ ಬಂದರು. ಲೇಟೆಸ್ಟಾಗಿ ಮಾಡಿದ್ಯಾ ಅಂದರು ಅಕ್ಕವರು. ಮತ್ತು ಸ್ವಲ್ಪ ಪುಳೋಗ್ರೆ ಕೂಡ ಮಾಡಿಕೊಡು ಅಂತ ಹೇಳಿದ್ರು ಮನೆಗೆ. ಸ್ವಲ್ಪ ಗೊಜ್ಜು ಕೂಡ ಮಾಡಿಕೊಟ್ಟಿದ್ದೀನಿ, ಪುಳೋಗ್ರೆ ಗೊಜ್ಜು ಕೂಡ. ಮತ್ತು ನೀವು ಬಂದು ಮೈಸೂರು ಬೋಂಡ ಕೂಡ ಆಫ್ರೆಶ್ ಮಾಡಿ ಇಟ್ಬಿಟ್ರೆ, ಎಲ್ಲ ಫುಲ್ ಆಫ್ರೆಶ್ ಮಾಡಿಕ್ಕಿ ಮತ್ತು ಬಿಸಿ ಬಿಸಿ ಹಾಕ್ಕೊಡೋಣ ಅಂತ ಹೇಳ್ಬಿಟ್ಟು. ಮತ್ತು ಬಂದು ಪುಳೋಗ್ರೆ ಪೌಡ್ರಿಗೆಲ್ಲ ಹುರಿದೆ. ಹುಣಸೆ ಹಣ್ಣು ಕೂಡ ನೆನೆ ಈ ಕಡೆ ಜೀರಿಗೆ ಕೂಡ ಹುರಿತಾಯಿದ್ದೆ. ಎಲ್ಲ ಹುರಿದ್ಬಿಟ್ಟು ಅದರೆಲ್ಲ ಮಾಡಿಕೊಟ್ಟೆ. ಮತ್ತು ಎಲ್ಲ ಹುರಿದ್ಬಿಟ್ಟು ಮಿಕ್ಸಿಗೆ ಹಾಕ್ಕೊಂಬಿಟ್ರೆ ನಾವೆಲ್ಲನೂ. ಮಿಕ್ಸಿಗೆ ಹಾಕ್ಕೊಂಡು ಗೊಜ್ಜು ಕೂಡ ಹುಚ್ಚೆಳ್ಳು, ಕರಿ ಎಳ್ಳು, ಬಿಳಿ ಎಳ್ಳೆಲ್ಲ ಹಾಕಿದ್ದೆ. ತುಂಬಾ ಚೆನ್ನಾಗಿ ಬಂದಿತ್ತು ಗೊಜ್ಜು ಕೂಡ. ಅಕ್ಕವ್ರು ಕೂಡ ಕೇಳಿದ್ರು ಎಷ್ಟು ವರ್ಷ ಎಕ್ಸ್ಪೀರಿಯೆಂಟ್ ನಿನಗೆ ಅಂತ ಹೇಳಿದ್ರು. ಅಕ್ಕ 15 ವರ್ಷ ಎಕ್ಸ್ಪೀರಿಯೆನ್ಸ್ ಇದೆ ಅಂತ ಹೇಳಿದ್ರು. ಮತ್ತು ಗೊಜ್ಜು ಕೂಡ ಈ ಥರ ಬಂದಿತ್ತು. ಕಲರ್ ನೋಡಿ, ನ್ಯಾಚುರಲ್ ಯಾವುದೇ ಥರ ಕಲರ್ ಟೇಸ್ಟಿಂಗ್ ಬೋರ್ಡ್ ಆಗಲಿ ಕಲರ್ ಆಗಲಿ ನಾವು ಯೂಸ್ ಮಾಡೋದಿಲ್ಲ. ನ್ಯಾಚುರಲ್ ಏನು ಬಂದರೆ ಅಷ್ಟೇ ಅದು. ಮತ್ತು ನಾನು ಕೂಡ ಹಾಕ್ಕೊಂಡು ಊಟ ಕೂಡ ಮಾಡ್ಕೊಂಡೆ. ಹಂಗೆ ಸ್ವಲ್ಪ ಫೋಟೋ ಕೂಡ ತಗೊಂಡೆ ಅದು. ಮತ್ತು ಅವ್ರ ಊಟ ಕೂಡ ಬರೋ ಹೊತ್ತಾಗಿತ್ತು. ಎಲ್ಲ ನಾನು ಫುಲ್ ರೋಸ್ಟ್ ಮಾಡ್ತಾಯಿದ್ದೀನಿ ಬಜ್ಜಿಗಳೆಲ್ಲ. ಬಜ್ಜಿನೂ ಮತ್ತು ಮೈಸೂರು ಬೋಂಡ ಎರಡು ಫುಲ್ ರೋಸ್ಟ್ ಮಾಡಿದೆ. ಎಲ್ಲ ಕರೆಕ್ಟಾಗಿ ಸರೋಯ್ತು, ಏನು ಸಾಲ್ಟೇಜ್ ಬರಲಿಲ್ಲ. ಒಂದಿಬ್ಬರು ಸಾಲ್ಟೇಜ್ ಬಂದಿದ್ದು. ಮತ್ತು ಅನ್ನನೂ ಮಾಡಿಕೊಟ್ಟೆ. ಅನ್ನ ಗೊಜ್ಜಿತ್ತಲ್ವ, ಅದಕ್ಕೆ ಬೆರೆಸ್ಕೊಟ್ವಿ. ತುಂಬಾ ಚೆನ್ನಾಗಿ ಬಂದಿತ್ತು ಎಲ್ಲನೂ. ಮತ್ತು ಉಪ್ಪಿಟ್ಟು ಮಾಡಿದ್ದೆ ಇವತ್ತು ಊಟಕ್ಕೆ. ಅದು 4 ಗಂಟೆಗೆ ಆ್ಯಕ್ಚುಲಿ ಇದ್ದಿತ್ತು. 4-5 ಗಂಟೆಗೆ ಅವ್ರು ಬಂದಿದ್ದು 8 ಗಂಟೆಗೆ ಊಟಕ್ಕೆ. ಮತ್ತು ಎಲ್ಲರೂ ಊಟ ಕೂಡ ಬಂದರು. ಬಡಿಸಿದ್ವಿ ನೀಟಾಗಿ ಎಲ್ಲರೂ. ಅವರು ಬಡಿಸಿದ್ರು, ನಾವು ಬಡಿಸಿದ್ವಿ. ಎಲ್ಲರೂ ಬಡಿಸ್ಬಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಹಾಕಿ ಏನಾದರೂ. ಥ್ಯಾಂಕ್ ಯು.